ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರೇಷನ್ ಅಕ್ಕಿಯಲ್ಲಿ ನಿಮಗೆ ಮಸಾಲೆ ರೈಸ್ ಮಾಡೋದನ್ನು ಹೇಳಿಕೊಡುತ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟು ತುಂಬ ಚೆನ್ನಾಗಿ ಬರ್ತದೆ. ಒಂದು ಬಾಣಲಿ ಒಳಗಡೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 2 ಅಥವಾ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡ್ಮೇಲೆ ನಿಮ್ಮ ಮನೆಯಲ್ಲಿ ಗೋಡಂಬಿ ಅಥವಾ ಬಾದಾಮಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಇದಕ್ಕೆ ಒಂದಿಷ್ಟು ಟೇಸ್ಟ್ ಬರಬೇಕಂದ್ರೆ 1-2 ಲವಂಗ, 1-2 ಮೆಣಸು ಹಾಕ್ಕೊಳ್ಳಿ. 1-2 ಲವಂಗ, 2 ಮೆಣಸು. ನಿಮ್ಮ ಮನೇಲಿ ಅಂಕರ್ ಶೇಂಗಾ ಬೀಜ ಇದ್ದೇ ಇರ್ತಾವೆ, ಒಂದು ಸಣ್ಣ ಕಪ್ಪು ಶೇಂಗಾ ಬೀಜ ಹಾಕ್ಕೊಳ್ಳಿ. ಇದು ನಾಲಿಗೆ ತುಂಬ ಟೇಸ್ಟ್ ಕೊಡ್ತದೆ. ಶೇಂಗಾ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಟೇಸ್ಟಿಂಗ್ ಪೌಡ್ರ್ ಆಯಿತು, ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ. ಒಂದು 4-5 ಚಿಲ್ಲಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹಸಿಮೆಣ್ಸಿಕಾಯಿ ಈ ಥರ ಹೆಚ್ಚಿ ಹಾಕ್ಕೋಬೇಕು. ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸಣ್ಣದಾಗಿ ಟೊಮೊಟೊ ಫ್ರೈ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ರುಚಿ ಬರ್ತದೆ. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ, ರುಚಿ ತಕ್ಕಂತೆ ಉಪ್ಪು, ಒಂದು ಚುಟಿಕೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಕಾಟುವ ಮಸಾಲ, ಇದು ತುಂಬ ರುಚಿ ಕೊಡುತ್ತದೆ. ನೋಡಿತ್ತು ಇದನ್ನು. ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಆಮೇಲೆ 3-4 ಕಪ್ ಆಗೋಷ್ಟು ರೈಸಿಗೆ ನಾನು ಮಸಾಲೆ ರೈಸ್ ಮಾಡ್ತಾಯಿದ್ದೀನಿ. ಹಾಕಿದ ಮೇಲೆ 1-2 ನಿಮಿಷ ಫ್ರೈ ಮಾಡಿ. ತುಂಬ ಚೆನ್ನಾಗಿ ಬರ್ತದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಎಲ್ಲರಿಗೂ.